ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ. ದೈವಜ್ಞ ಸಮಾಜದವರಿಂದ ಮೌನ ಮೆರವಣಿಗೆ. ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಸ್ವರ್ಣ ಉದ್ಯಮಿಯ ಪುತ್ರ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿ ಮೃತರ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಇಲ್ಲಿನ ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತು ದೈವಜ್ಞ ಬ್ರಾಹ್ಮಣ ಸರಾಫರ ಹಾಗೂ ಆಭರಣ ತಯಾರಕರ ಸಂಘದ ವತಿಯಿಂದ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಸಿಂಪಿ ಗಲ್ಲಿಯಿಂದ ಸಿಪಿ ಬಜಾರ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ನೂರಾರು ಪ್ರತಿಭಟನಾಕಾರರು ಪ್ರೀತಂ ಸಾವಿನ ಕುರಿತು ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಘೋಷಣೆ ಮೂಲಕ ಆಗ್ರಹಿಸಿದರು. ಇನ್ನು ದೈವಜ್ಞ ಸಮಾಜದ ಸದಸ್ಯ ಹಾಗೂ ಕಾಮಧೇನು ಜ್ಯುವೆಲ್ಲರಿ ಮಾಲಕನ ಮಗ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಮೇ 15ರಂದು ನೇಣಿಗೆ ಶರಣಾಗಿ ಮೃತಪಟ್ಟಿದ್ದಾನೆ. ಪ್ರೀತಂ ಒಳ್ಳೆಯ ವ್ಯಕ್ತಿಯಾಗಿದ್ದು ತನ್ನ ವ್ಯಾಪಾರ ಮತ್ತು ವ್ಯವಹಾರದಿಂದ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಸ್ಥಾನಮಾನ ಹೊಂದಿದ್ದನು. ಬಂಗಾರದ ವ್ಯಾಪಾರದ ಜೊತೆ ಹಲವು ಉದ್ಯಮವನ್ನು ನಡೆಸಿಕೊಂಡು ಉತ್ತಮ ಸ್ಥಿತಿವಂತನೂ ಸಹ ಆಗಿದ್ದನು. ಇಷ್ಟೆಲ್ಲ ಅನುಕೂಲ ಇದ್ದರೂ ಪ್ರೀತಂ ನೇಣಿಗೆ ಶರಣಾಗಿರುವುದು ದೈವಜ್ಞ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅನೇಕ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈತನ ಸಾವು ಬ್ಲಾಕ್ ಮೇಲ್ ನಿಂದ ಆಗಿರಬಹುದು ಎಂಬ ಸಂಶಯವನ್ನು ಸಹ ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಪ್ರೀತಂ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಅತಿ ಶೀಘ್ರವಾಗಿ ಸಮಗ್ರ ತನಿಖೆ ಮಾಡಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮೂಲಕ ಸಮಾಜದಲ್ಲಿ ಹಂತಕರಿಂದ ನಡೆಯುವ ಅಹಿತಕರ ಘಟನೆಗಳನ್ನು ತಡೆಯುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಮಗಳಿದ್ದು ಈತನು ತನ್ನ ಕುಟುಂಬದ ಜೊತೆಯಲ್ಲಿ ಸುಖ ಸಂಸಾರ ನಡೆಸುತ್ತಾ ಬಂದಿದ್ದು ಈತನಿಗೆ ತಮ್ಮ ಜೀವನ ನಡೆಸಲು ಯಾವುದೇ ತೊಂದರೆ ತಾಪತ್ರಯಗಳು ಇರಲಿಲ್ಲ. ಹೀಗಿದ್ದಾಗ್ಯೂ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಈತನು ನೇರಣಿಗೆ ಶರಣಾಗಿರುವುದು ನಮ್ಮ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅನೇಕ ಸಂಶಯ ಎಡೆಮಾಡಿಕೊಟ್ಟಿದೆ. ಈತನ ಸಾವು ಬ್ಲ್ಯಾಕ್ ಮೇಲ್ನಿಂದ ಆಗಿರಬಹುದು ಎಂಬ ಸಂಶಯ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಉಂಟಾಗುತ್ತಿದೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಟ್ಟಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಕಾರಣ ತಾವು ಪ್ರೀತಂ ಪ್ರಕಾಶ್ ಪಾಲನ್ಕರ್ ಈತನ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಅತಿ ಶೀಘ್ರವಾಗಿ ಸಮಗ್ರ ತನಿಖೆ ಮಾಡಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮೂಲಕ ಸಮಾಜದಲ್ಲಿ ಹಂತಕರಿಂದ ನಡೆಯುವ ಅಹಿತಕರ ಘಟನೆಯನ್ನು ತಡೆಯುವುದರ ಜೊತೆಯಲ್ಲಿ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸ. ಇನ್ನು ಈ ವೇಳೆ ದೈವಜ್ಞ ಸಮಾಜದ ಮಂಜುನಾಥ್ ಶೆಟ್ಟಿ, ಸಂತೋಷ್ ದೈವಜ್ಞ, ಪ್ರದೀಪ್ ಎಲ್ಎನ್ಕರ್, ಸಂತೋಷ್ ರೇವಣ್ಕರ್, ಸುಧಾಕರ್ ರಾಯ್ಕರ್, ವಿನೋದ್ ಬನವಾಸಿ, ಮಂಜುನಾಥ್ ರಾಯ್ಕರ್, ವಿನೋದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸ ದೈವಜ್ಞ ಬ್ರಾಹ್ಮಣ ಸರಫರದ ಆಭರಣ ಬೇಕೇ ಬೇಕು, ಬೇಕೇ ಬೇಕು. ಡಿವೈಡ್ ನಿಂತ್ಕೊಳ್ಳಿ. ಮತ್ತೆ ಸ್ವಲ್ಪ ಡಿವೈಡ್ ಹಾಕೊಳ್ಳಿ. ಇಲ್ಲ ಯಾರು ಮುಖ ಬರಲ್ಲ ಸೈಡ್.